माननीय सर्वश्रेष्ठ धन्यवाद। ದಾಸರಲ್ಲಿ ದಾಸಶ್ರೇಷ್ಠರು ಅಂತ ಅಪವಿತ್ರವಾಗಿರುವಂತ ಸ್ಥಾನವನ್ನ ಸಂಪಾದನೆ ಮಾಡಿದ್ದಾರೆ. ಹರಿದಾಸರು, ಹರಿಭಕ್ತರು, ತಿಮ್ಮಪ್ಪ ನಾಯಕರು ಅಂತ ಯಾರೂ ಅವರನ್ನ ಕರೆಯಲ್ಲ, ಗುರ್ತಿಸಲ್ಲ. ಅಂದ್ರೆ ಅವರ ಸಾಧನೆ ಎಲ್ಲಿಗಿದೆ ಅಂತಂದ್ರೆ ದೇವರು ಭಕ್ತಿಯ ಭಂಡಾರವನ್ನ ಸಂಪಾದನೆ ಮಾಡಿ ಅವರು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಏನು ಅವರ ಸಾಧನೆ? ಕನಕದಾಸರು ಅಂದ್ರೆ ಆ ಹೆಸರಲ್ಲಿ ಏನು ಪವಿತ್ರತೆ ಇದೆ ಅಂತ ಹುಡುಕಿ ಅಂದ್ರೆ ಅವರು ಭಕ್ತಿ ಭಂಡಾರವನ್ನ ಮನುಕುಲಕ್ಕೆ ಸಾರಲಿಕ್ಕೆ ಬಂದಿದ್ದಾರೆ. ದೈವಾಂಶ ಸಂಭೂತರು ಅವರು ಕೂಡ. ಅವರಲ್ಲಿ ಅಸಮಾನತೆನ ದೂರ ಮಾಡ್ಬೇಕು ಅನ್ನುವಂಥದ್ದಿತ್ತು. ಯಾವಾಗ್ಲೂ ಅವರ ಪರಿಕಲ್ಪನೆ ಈ ರೀತಿ ಇತ್ತು. ಸಮಾನತೆ ಬಗ್ಗೆ ಮತ್ತೆ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತೆ ಆ ರೀತಿಯ ಮನಸ್ಸನ್ನ ಗೆಲ್ಲಬೇಕು ಅನ್ನುವಂತ ವಿಚಾರವಂತಿಕೆಯಿಂದ ಅವರಲ್ಲಿ ಒಂದು ಬದಲಾವಣೆಯನ್ನ ತರಬೇಕು, ಮನುಕುಲದಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನುವಂತ ಶಾಂತಿ ಸಂದೇಶವನ್ನ ಅವ್ರು ತರ್ತಾರೆ. ದೈವಾಂತ ಸಂಭೂತರಾಗಿರ್ತಾರೆ. ರಾಮಚರಿತ್ರೆಯನ್ನ, ನರಸಿಂಹ ಚರಿತ್ರೆಯನ್ನ, ಮೋಹನ ತರಂಗ ಅನ್ನುವಂತ ಇದನ್ನ ಬರೀತಾರೆ. ಅವರ ಚರಿತ್ರೆಯಲ್ಲಿ ಬರಿತಾ ಭಕ್ತಿ ಭಾವ, ಭಕ್ತಿ ಭಂಡಾರ, ಭಕ್ತಿಯ ವಿಚಾರದಲ್ಲಿ ಹರಿಕಾರರಾಗಿರ್ತಾರೆ. ಅಂದ್ರೆ ಹರಿಯನ್ನ ಆರಾಧಿಸುವವರಾಗಿರ್ತಾರೆ. ಎಂದೋ ಒಂದಿನ ಅವರಿಗೆ ದೇವರನ್ನ, ಉಡುಪಿಯ ಕೃಷ್ಣನ ದರ್ಶನ ಮಾಡ್ಬೇಕು ಅನ್ಸಿದಾಗ, ದೇವರನ್ನ ದರ್ಶನ ಮಾಡ್ಬೇಕು ಅಂತ ಹೋದಾಗ ಅವತ್ತಿನ ಕಾಲದಲ್ಲಿ ಇದ್ದಂತ ಪದ್ಧತಿಗಳು ಅಡೆತಡೆಯನ್ನ ಮಾಡ್ತಾರೆ. ದೇವರನ್ನ ದರ್ಶನ ಮಾಡ್ಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ಮಾತ್ರ ದೇವರನ್ನ ಗೆಲ್ಲಕ್ಕಾಗತ್ತೆ ಅನ್ನೋದಕ್ಕೆ ಸಾಕ್ಷಿ ಮತ್ತೆ ನಿದರ್ಶನ ಯಾವ್ದಾದ್ರು, ಒಂದು ಸತ್ಯ ಕಥೆ ಯಾವ್ದಾದ್ರು ಇದೆ ಅಂತಂದ್ರೆ ಕನಕದಾಸರ ಕತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ. ಎಲ್ಲರಿಗೂ ಆಚಾರ ವಿಚಾರ ಎಲ್ಲ ಹೇಳ್ತಾರೆ. ಭಕ್ತಿಗಿರುವಂತ ಆಚಾರ ವಿಚಾರ, ಭಕ್ತಿಗೆ ಇರುವಂತ ಆಚಾರ ಇನ್ನು ಯಾವ ವಿಚಾರದಲ್ಲೂ ಇಲ್ಲ. ದೇವರನ್ನ ಗೆಲ್ಬೇಕು ಅಂದ್ರೆ, ದೇವರ ಆಶೀರ್ವಾದ ಪಡಿಬೇಕು ಅಂತಂದ್ರೆ, ದೇವರ ದರ್ಶನವನ್ನ ನೋಡ್ಬೇಕು ಅಂತಂದ್ರೆ ಭಕ್ತಿಗೆ ಮಾತ್ರ ಇದೆ ಅನ್ನುವಂಥದ್ದನ್ನ 538 ವರ್ಷಗಳ ಹಿಂದೆನೆ ಅವರ ಚರಿತ್ರೆಯಲ್ಲಿ ಸಾರಿ ಪುಟಗಳಲ್ಲಿ ಮತ್ತೆ ಇಡೀ ಮನುಕುಲದಲ್ಲಿ ಅವರು ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಸಾಧನೆಯನ್ನ ಮಾಡಿದ್ದಾರೆ. ಕುಲ ಬಾಂಧವರಿಗಿಂತ ಎಲ್ಲರ ಮನಸ್ಸನ್ನ, ಹರಿಭಕ್ತಿಯನ್ನ ಯಾವ ರೀತಿ ಮಾಡ್ಬೇಕು, ಹರಿಯನ್ನ ಯಾವ ರೀತಿ ಗೆಲ್ಬೇಕು ಅಂತ ಮಾರ್ಗದರ್ಶಕರು ಅವರು ಭಕ್ತಿ ಮಾರ್ಗದಲ್ಲಿ. ಅದೇ ರೀತಿ ನನ್ನ ಕ್ಷೇತ್ರದಲ್ಲೂ ಆಡಿ ಮುತ್ಯಗಳಿದ್ದಾರೆ. ಅವರಿಂದ ಕೂಡ ಇಲ್ಲಿ ದೇವರ ಸೇವೆ, ಹರಿದಾಸರು ಮತ್ತೆ ಕನಕದಾಸರ ಭಕ್ತಿಯನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ರಲ್ಲಿ ಅವರಿಗೂ ಆ ಸದ್ಬುದ್ಧಿ ಮತ್ತೆ ಸದ್ಮಾರ್ಗದಲ್ಲಿ ನಡೆಯುವಂಥವ್ರು ಖಂಡಿತವಾಗೂ ನಾನು ನೋಡಿದ್ದೀನಿ. ಅವರು ಇದೇ ದಾರಿಯಲ್ಲೇ ಭಕ್ತಿ ಮಾರ್ಗದಲ್ಲೇ ನಡೀತಾರೆ ಅಂತಲ್ಲ, ಇನ್ನೂ ಸ್ವಲ್ಪ ವಿಚಾರಗಳಲ್ಲಿ ಆ ತಿಳುವಳಿಕೆ ಇದೆ, ಜ್ಞಾನ ಇದೆ, ಆ ಆಲೋಚನೆ ಅವರು ಮನುಕುಲಕ್ಕೆ ಒಂದಲ್ಲ ಒಂದ್ ರೀತಿ ಸೇವೆ ಮಾಡ್ಬೇಕು ಅಂತ ಅವ್ರ ಮನಸ್ಸನ್ನ ಸದಾ ಕಾಲ ಆತುರಿಸ್ತಾ ಇರುತ್ತೆ. ಯಾವ ರೀತಿ ಅಂತ ಯೋಚನೆ ಮಾಡಿದಾಗ, ನಾನು ಈ ಭಾಗದಲ್ಲಿ ಏನಾದ್ರೂ ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂತಂದಾಗ ಪ್ರತಿಯೊಂದು ವಿಚಾರದಲ್ಲೂ ಒಂದು ನಂಬಿಕೆ, ಒಂದು ಪ್ರಯತ್ನ ಮಾಡಿದಾಗ ಯಾರೋ ಒಬ್ರು ನಮ್ಗೆ ಆದರ್ಶ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಈ ವೇದಿಕೆಯಲ್ಲಿ ಇರುವಂತವ್ರೆ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲ. ಈ ವೇದಿಕೆಗೆ ಕರೆದು ಕೂರಿಸೋ ಅಂತವ್ರು ಇಲ್ಲಿ ಕೂತಿರ್ತಾರಲ್ಲ, ಅವರು ನಮಗಿಂತ ಜಾಸ್ತಿ ಗಣ್ಯ ವ್ಯಕ್ತಿಗಳು.
ಈ ವೇದಿಕೆಯಲ್ಲಿ ಕೂರಿಸ್ಬೇಕು, ಇವ್ರನ್ನ ಈ ಸ್ಥಾನಮಾನದಲ್ಲಿ ನಾವು ಕೂರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಒಂದ್ ತಂದೆ ಸ್ಥಾನದಲ್ಲೋ ಅಣ್ಣ ತಮ್ಮಂದ್ರ ಸ್ಥಾನದಲ್ಲೋ ನಿಂತು ಅವ್ರು ನಮಗಿಂತ ಗಣ್ಯ ವ್ಯಕ್ತಿಗಳು. ಆಮೇಲೆ ಒಂದು ಹೆಣ್ಮಗು ಭವಾನಿ ಅಂತ ಇಡೀ ನಮ್ಮ 15 ಪಂಚಾಯತಿಯಲ್ಲಿ ಒಂದು ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ, ಭುವನೇಶ್ವರಿಯ ಹೆಸರಿಟ್ಕೊಂಡಿದ್ದಾರೆ. ಆ ಹೆಣ್ಮಗುನ್ ಕರ್ಕೊಂಡ್ ಬಂದಿಲ್ಲ, ಅದಕ್ಕೆ ಇವತ್ತು ಕೋಪದಿಂದ ಹೇಳ್ತಾ ಇದ್ದೀನಿ. ಭವಾನಿ ಅಂತ ಒಂದ್ ಪಂಚಾಯತಿ ಅಧ್ಯಕ್ಷ ಆ ಹೆಣ್ಮಗು, ಆ ಕುಲಬಾಂಧವ್ ಅವ್ರನ್ನ ಕರೆಸಿ ವೇದಿಕೆಯಲ್ಲಿ ಇವತ್ತು ಕೂರಿಸ್ಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ, ಮಾಡ್ಬೇಕು ಅಂತಾರ. ಅಲ್ಲಲ್ಲಿ ಆಣಿ ಮುತ್ಯಗಳಿರ್ತಾರೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ದು ಕಂಗನಲ್ಲೂರು ಅಂತ ಒಂದು ನಮ್ಮ ಕ್ಷೇತ್ರದ ಮೊದಲನೇ ಒಂದು ಬೂತು ಮತ್ತೆ ಊರು ಕೂಡ ತೀಗೊಲ್ಲಳ್ಳಿ ಪಂಚಾಯತಿ. ಅಲ್ಲಿ ಒಂದ್ 25 ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿರಲ್ಲ. ಕೆಲವೇ ಜನ ಹಿಂದೆ 5-6 ವರ್ಷದ ಹಿಂದೆ ತಗೊಂಡಿರ್ತಾರೆ. ಚಿಕ್ಕ ಹುಡುಗರು, ಒಂದ್ 25-24 ವರ್ಷ ಇರಲ್ಲ. ಆದ್ರೆ ಅವ್ರ ತಿಳುವಳಿಕೆ ಜ್ಞಾನ ಹೇಗಿತ್ತಂತಂದ್ರೆ, ಈ ದಿನ ನಾನು ನೆನಿಬೇಕು. ಅಲ್ಲಿನ 25 ಜನಕ್ಕೂ ಪ್ರಾಮಾಣಿಕವಾಗಿ ಸಾಗುವಳಿ ಚೀಟಿ ಕೊಡಿಸೋದ್ರಲ್ಲಿ, ತನ್ನ ಮನೆಗೆ ಆಸ್ತಿ ಮಾಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಖುಷಿ ಆಗ್ಲಿಲ್ಲ. ಆ ಊರಲ್ಲಿರುವಂತವ್ರು ಅಷ್ಟು ಜನಕ್ಕೆ ಆ ಸಾಗುವಳಿ ಚೀಟಿ ಕೊಡಿಸುವಂತದ್ರಲ್ಲಿ ಬಡವರಿಗೆ, ಯಾರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ಬಂದು ಹುಷಾರಾಗಿ RI ಹಿಡಿದು ವಿಲೇಜ್ ಅಕೌಂಟೆಂಟ್ ಹಿಡಿದು ಅವ್ರ ಕೆಲಸ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ದೇ ಇರೋರಿಗೆ ಕೊಡಿಸಿದಾಗ ನಾನು ಆ ಹುಡುಗರನ್ನ ಮೆಚ್ತೀನಿ. ಅವ್ರನ್ನ ಬಡ್ಮಾಕ್ನಳ್ಳಿ ಮತ್ತೆ ಕಂಗನಲ್ಲೂರು ಹುಡುಗರು, ಮುಂದೆ ಅವರಿಗೆ ಭವಿಷ್ಯ ಇದೆ. ಆ ಗುಣಗಳು ಅವರಲ್ಲಿ ನೋಡ್ತೀನಿ. ಅದಾದ್ಮೇಲೆ ನಮ್ಮ MBA ಕೃಷ್ಣ ಎಲ್ಲಾ ವಿಚಾರದಲ್ಲಿ ಒಳ್ಳೆಯವ್ರೆ. ರೈತರ ವಿಚಾರದಲ್ಲಿ MBA ಓದಿದ್ದೀನಿ, ನಾನು ಎಜುಕೇಟೆಡ್ ಇದ್ದೀನಿ ಅಂತೆಲ್ಲಾ ವಿಚಾರದಲ್ಲಿ ಒಳ್ಳೆಯವ್ರೆ. ಆಮೇಲೆ APMCಗೆ ಜಾಗ ಹುಡುಕೋದ್ರಲ್ಲಿ ಇದು ಯೋಗ್ಯವಾಗಿದೆ ಅಂತ ಹೇಳೋ ಅಂತದ್ರಲ್ಲೂ ಅದು ಅಲ್ಲಿವರೆಗೂ ಕೂಡ ಅವರು ಜವಾಬ್ದಾರಿ ಸ್ಥಾನದಲ್ಲ ಇರ್ತಾರೆ. ಯಾವಾಗೋ ಒಂದೊಂದು ಸಂದರ್ಭ ಬಾಯಿ ತಪ್ಪೋಗುತ್ತೋ, ಮನ್ಸು ತಪ್ಪೋಗುತ್ತೋ, ಒಂದೊಂದು ಸಂದರ್ಭ. ಇನ್ನು ಮುಂದೆ ಅದನ್ನು ಸರಿ ಮಾಡ್ಕೊಂಡ್ರೆ ಕೂಡ ಸಮಾಜಕ್ಕೆ ತುಂಬಾ ಒಳ್ಳೆಯ ಜವಾಬ್ದಾರಿ ತಗೊಳ್ಳುವಂತ ತಿಳುವಳಿಕೆ ಜ್ಞಾನ ಅವರಿಗಿದೆ. ಅದಾದ್ಮೇಲೆ ತುಂಬಿದ್ ಕೂಡ ಯಾವತ್ತೂ ಇದು ತುಳುಕಲ್ಲ ಅಂತ ಅನ್ನೋದಕ್ಕೆ ಆನಂದ್ ಮೂರ್ತಿ ಅಣ್ಣ ಅಂತವ್ರು ಈ ಜಿಲ್ಲೆಗೆನೆ ತುಂಬಾ ಗೌರವವಾಗಿ ನಡ್ಕೊಳ್ಳುವಂತವ್ರು. ಎಲ್ಲೂ ಒಬ್ಬರು ತಂಟೆಗೆ ಹೋಗಲ್ಲ. ಏನಾಗುತ್ತೋ ಅವ್ರ ಕೈಯಲ್ಲಿ ಹೇಳ್ತಾ ಇದ್ರು ಆಗ್ಲೇ ನಮ್ಮ ಬಿಟ್ಬಿಟ್ಟು ಸಂಘ ಅಂತ ಮಾಡ್ಬೇಕಾಗಿದೆ. ಕನಕ ಭವನಕ್ಕೆ ಜಾಗ ಆಗಿದೆ, ಆದ್ರೆ ಅಲ್ಲಿ ಒಂದು ಚಿಕ್ಕ ಟೆಕ್ನಿಕಲ್ ಕರೆಕ್ಷನ್ಸ್ ಆಗ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಕನಕ ಭವನ ಸರ್ಕಾರದ ಅಧೀನದಲ್ಲಿರಲ್ಲ. ಇದೇ ಕ್ಷೇತ್ರದಲ್ಲಿ ಯಾರು ಸಂಘ ಇರುತ್ತೆ, ಸಂಘದ ಪದಾಧಿಕಾರಿಗಳ ಜವಾಬ್ದಾರಿಗೆ ಅಧೀನಕ್ಕೆ ಬರ್ಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ ಆಯ್ತು. ಒಂದು ಮುಕ್ತವಾಗಿ ಅಥವಾ ಈ ಮಕ್ಕಳೆಲ್ಲಾನು ಸೇರಿ ಅವ್ರಿಗೆ ಇನ್ನೂ ಅಷ್ಟು ಕಷ್ಟ ಸುಖ ನೋಡಿಲ್ಲ ಅಂತ ನಾವು ಮನಸ್ಸಲ್ಲಿ ಅನ್ಕೊಂತಾ ಇರ್ತೀವಿ. ಅವ್ರ ತಿಳುವಳಿಕೆ, ಅವ್ರ ಉದ್ದೇಶಗಳು ನೋಡಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಇಲ್ಲೇ ಆನೆನ ಅಂಬಾರಿನ ಕರೆಸಿ ಕನಕದಾಸರನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಸುವಂತ KGF ನ ಚರಿತ್ರೆ ಸೃಷ್ಟಿ ಮಾಡುವಂತ ಮಕ್ಕಳು ಇವರಾಗಿದ್ದಾರೆ. ಹಿರಿಯರ ಮಾರ್ಗದರ್ಶನ ಪಡೆದಿದ್ದಾರೆ. ಅದ್ರ ಹಿಂದೆ ಪ್ರಯತ್ನ ಇದೆ, ಪರಿಶ್ರಮ ಇದೆ. ಪರಿಶ್ರಮ ಇಲ್ಲದೆ ಏನೂ ಆಗಲ್ಲ. ಆದ್ರೆ ಆ ಒಂದ್ ಸಡಗರನ ಇವತ್ತು ಈ ಊರಲ್ಲಿ, ಮಕ್ಕಳಲ್ಲಿ, ನಮ್ಮಲ್ಲಿ ತರುವಂತ ಪ್ರಯತ್ನ ಮಾಡಿದಾರಲ್ಲ, ಅದಕ್ಕೆ ಇವರೆಲ್ಲ ಆಣಿ ಮುತ್ಯಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಾತನ್ನ ದೇವರು ಒಳ್ಳೇದ್ ಮಾಡ್ತಾರೆ. ಇದೇ ರೀತಿ ನೀವು ಒಗ್ಗಟ್ಟಿಂದ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ, ದೇವರ ಒಂದು ಕನಕದಾಸರನ್ನ ನಾವು ತಿಳಿಬೇಕು. ಕನಕದಾಸರು ಏನೂ ಸಂಪಾದನೆ ಮಾಡ್ಲಿಲ್ಲ, ಸಂಪಾದನೆ ಮಾಡ್ತಾರೆ, ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ದೇವರ ಹತ್ರ ಹೋಗ್ಲಿಕ್ಕೆ ಏನೆಲ್ಲ ತನ್ನ ಪರಿತ್ಯಾಗ ಮಾಡ್ಬೇಕು, ದೇವರ ಹತ್ರ ನಿಂತು ದರ್ಶನ ಮಾಡ್ಲಿಕ್ಕೆ ನಾವ್ ಏನೆಲ್ಲ ಮನಸ್ಸಿನಲ್ಲಿ ಪರಿತ್ಯಾಗ ಮಾಡಿ ನಿಂತರು ಅದರಲ್ಲಿ ಅವರು ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿದ್ದಾರೆ. ನಾವ್ ಅದನ್ನ ತಿಳ್ಕೊಳ್ಬೇಕು. ಮುಂದಿನ ಭವಿಷ್ಯದಲ್ಲಿ ಮಕ್ಕಳು ಅದನ್ನ ಓದ್ಬೇಕು. ಚರಿತ್ರೆಯಲ್ಲಿ ಓದಿದಾಗ ಮಾತ್ರ ಅದು ಚರಿತ್ರೆಯಲ್ಲಿ ಉಳಿದೋಗುವಂತದ್ದಾಗತ್ತೆ. ಅದನ್ನ ತುಂಬಾ ಚೆನ್ನಾಗಿ ಯಶಸ್ವಿ ಮಾಡಿದ್ದೀರಾ. ಪ್ರೀತಿಯಿಂದ ಬಂದು ಜವಾಬ್ದಾರಿಯನ್ನ ತಗೊಂಡು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಕನಕ ಭವನ ಕಟ್ಲಿಕ್ಕೆ ನಿಮ್ಮ ಆಶಯ ಏನಿದೆ ಅದನ್ನ ಈಡೇರಿಸ್ತೀನಿ ಅಂತ ಈ ದಿನ ನಾನು ಈ ಪವಿತ್ರವಾಗಿರುವಂತ ವೇದಿಕೆಯಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದೇ ರೀತಿ ರೈತರಿಗೆ ಮುಂದೆ ಭವಿಷ್ಯದಲ್ಲಿ ಅನುಕೂಲ ಆಗ್ಬೇಕು ಅಂತ APMC ಮಾರ್ಕೆಟ್ಗೋಸ್ಕರ ಇವ್ರು ಏನು ಸಂಕಲ್ಪ ಮಾಡಿದ್ರು ಅದಕ್ಕೆ 10 ಕೋಟಿ ಅನುದಾನ ಸರ್ಕಾರದಿಂದ ನಮಗೆ ಬರುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ತಾ, ಇನ್ನು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க